ಅದೇ ಕಾರಣಕ್ಕೂ ಪಾರ್ಟಿ ಇರಬಾರ್ದು ಅನ್ನುವಂಥ ಉದ್ದೇಶದಿಂದ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಒಂದು ತಿಳುವಳಿಕೆ ಸಭೆ ರೀತಿಯಲ್ಲಿ ಇರ್ತದೆ. ಯಾವುದೇ ಉದ್ದೇಶವಿದ್ದೀರ ಅಂದರೆ ಅದರದ್ದು ಅಪೇಕ್ಷೆ ಇದ್ದೀರಾ ಅಥವಾ ಉದ್ದೇಶ ಇದ್ದೀರಾ ಯಾವುದೇ ಸಾರ್ವಜನಿಕ ಅರ್ಜಿಗಳನ್ನು ಅಥವಾ ಅವರ ಕೆಲಸ ಕಾರ್ಯಗಳನ್ನು ತಾವು ವಿಳಂಬ ಮಾಡಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ನಮ್ಮ ಲೋಕಾಯುಕ್ತ ಆಫೀಸಿಂದ ಈ ದಿನ ಅರಸೀಕೆರೆ ತಾಲೂಕಿನ ಒಂದು ಅಧಿಕಾರಿಗಳು ಮತ್ತು ಹಾಗೆ ಸಾರ್ವಜನಿಕರ ಕುಂದುಕೊರತೆ ಸಭೆ ಎರಡನ್ನೂ ಸಹ ಆಯೋಜನೆ ಮಾಡಲಾಗಿದೆ. ನಾನು ದಂಡಿನಿ ಅಂತ ಹೇಳಿ ಇಲ್ಲಿ ಬಂದು ಸುಮಾರು ಒಂದು 4 ತಿಂಗಳ ಕಾಲ ಆಯಿತು SP ಲೋಕಾಯುಕ್ತ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಿಮ್ಮ ಹೆಡ್ಕ್ವಾರ್ಟರ್ಗೆ ಬರಬೇಕು ಅಂತಂದರೆ ಆತ ಅದನ್ನ ಕೆಲಸವನ್ನು ಬಿಟ್ಟು ಅಥವಾ ಅವ್ರದ್ದೇ ಆದಂಥ ಖರ್ಚಲ್ಲಿ ಬಂದಿರ್ತಾನೆ ಅದೊಂದು ಕೆಲಸ ಮಾಡಿಸ್ಕೊಳ್ಬೇಕು. ನಾವು ಅನ್ನೆಸರಿ ಅದನ್ನ ಡಿಲೇ ಮಾಡಿ ಕಳಿಸಿದ್ರೆ ಅವ್ನಿಗೆ ಅವ್ರದ್ದೇ ಆದಂಥ ಒಂದು ಒಪಿನಿಯನ್ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಒಂದು 10 ಜನದಲ್ಲಿ 8 ಜನಕ್ಕಾದರೆ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದು ಏನಾಗ್ತದೆ, 8 ಜನ ಹೋಗಿ ಏನು ಹೇಳ್ತಾರೋ ಅದೇ ಬರುವಂಥದ್ದು. 8 ಜನಕ್ಕೂ ನಾವು ಕೆಲಸ ಮಾಡಿ ಕಳಿಸಿಲ್ಲ ಅಂತಂದರೆ ಆ ಒಂದು ಡಿಪಾರ್ಟ್ಮೆಂಟ್ ಮೇಲೆ ಒಂದು ಕೆಟ್ಟ ಒಂದು ಅಭಿಪ್ರಾಯವನ್ನು ಕೊಟ್ಕೊಳ್ಳೋದು. ಸೊ ಹಾಗಾಗಿ ಯಾವುದೇ ಅಧಿಕಾರಿಗಳಿರ್ಬೋದು ತಮ್ಮಲ್ಲಿ ಬಂದಂಥ ಸಾರ್ವಜನಿಕರಿಗೆ ನಿಮ್ಗೆ ಆಗಿಲ್ಲ ಅಂತಂದರೆ ಯಾವ ರೀಸನ್ಗೆ ಆಗಿಲ್ಲ ಅನ್ನುವಂಥದ್ದನ್ನು ಹಿಂಬರ ಕೊಡುವಂಥದ್ದು ಅಥವಾ ರೈಟಿಂಗಲ್ಲಿ ತಿಳಿಸುವಂಥದ್ದನ್ನ ಮಾಡ್ತೀವಿ. ಈಗ ಒಂದು ಅರ್ಜಿ ತೊಗೊಂಡು 2 ತಿಂಗಳಾದರೂ ಅಂತ ಬರ್ತಾನೆ ಇರ್ತಾನೆ, ಅದು ಬಂದಿಲ್ಲ ಇದು ಬಂದಿಲ್ಲ, ಮೊನ್ನೆ ಯಾವುದೋ ಆಫೀಸ್ಗೆ ವಿಸಿಟ್ ಮಾಡಿದ್ವಿ 4 ತಿಂಗಳಾದ್ರೂ ಸಹ ಅಲ್ಲೇ ಇರ್ತಾರೆ. ಅದೇನು ಮಾಡಿದ್ದೀರಾ ಅವ್ನು ಬರ್ತಾನೆ ಇರ್ತಾನೆ, ಬಂದ್ವಿ ಅವ್ನು ಮತ್ತೆ ವಾಪಸ್ ಕಳಿಸ್ತಾನೆ ಇರ್ತಾನೆ. ಅವ್ನು ಸುಸ್ತಾಗ್ಬಿಡ್ತಾನೆ, ಅವ್ನು ಬಂದು ಅಲ್ಲಿ ಅದು ಕೊನೆಗೆ ಇದೇ ಕಥೆ ಅಂತ ಹೇಳಿ ಅವನು ಒಂದು ಅಭಿಪ್ರಾಯವನ್ನು ಕ್ರಿಯೇಟ್ ಮಾಡ್ತಿದ್ದೆ. ದಯವಿಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಕೆಲಸ ಕಾರ್ಯಗಳಿದೆ ಅದನ್ನು ಅಚ್ಚುಕಟ್ಟಾಗಿ ಮತ್ತು ಪ್ರಾಮಾಣಿಕವಾಗಿ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಮತ್ತು ಯಾವುದೇ ಲೋಕಾಯುಕ್ತ ಸಂಸ್ಥೆಗೆ ನಮ್ಮ ಮಿಸ್ಕಾಂಡಕ್ಟ್ ಬಗ್ಗೆ ಯಾವುದೇ ಕಂಪ್ಲೇಂಟ್ ಬಂದು ಸಹ ನಾವು ಸ್ವೀಕರಿಸಬೇಕಾಗುತ್ತೆ. ನಾವು ಇದನ್ನು ಕ್ರಿಮಿನಲ್ ಮಿಸ್ಕಾಂಡಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಲೋಕಾಯುಕ್ತ ಕಾಯ್ದೆಯಲ್ಲಿ ಮತ್ತು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅದರಲ್ಲಿ ನಾವು ಪ್ರಕರಣವನ್ನು ದಾಖಲಿಸ್ಕೊಳ್ಬೇಕಾಗುತ್ತೆ. ಡಿಲೇ ಮಾಡಿದ್ರು ಸಹ ನಾವು ಯಾವುದೇ ಒಂದು ಕೆಲಸವನ್ನು ಅನ್ನೆಸರಿ ಯಾವುದೇ ಒಂದು ಕಾರಣ ಇಲ್ಲದೆ ಡಿಲೇ ಮಾಡಿದರೆ ಅದನ್ನು ಸಹ ನಾವು FIR ರಿಜಿಸ್ಟರ್ ಮಾಡುವಂಥ ಒಂದು ಸಂದರ್ಭ ಇರುತ್ತೆ. ಸೊ ಹಾಗಾಗಿ ಆ ಒಂದು ಹಂತಕ್ಕೆ ಹೋಗೋದು ಬೇಡ. ನಮ್ಮ ಕರ್ತವ್ಯಗಳು ಏನಿದೆ ಅದನ್ನು ನಾವು ಸರಿಯಾಗಿ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕಾಗುತ್ತೆ. ಮತ್ತು ನಿಮ್ಮ ವ್ಯಾಪ್ತಿಯಲ್ಲಿ ಏನು ಬರುತ್ತೆ ಅದನ್ನು ಸರಿಯಾದ ಸಮಯಕ್ಕೆ ನಿರ್ವಹಿಸೋದು ಸಹ ನಮ್ಮ ಕರ್ತವ್ಯ ಆಗುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಈ ಥರದ್ದು ಕೆಲಸ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಈ ಒಂದು ಸಭೆಗೆ ಅದನ್ನೆಲ್ಲ ತಾವು ಪರಿಶೀಲನೆ ಮಾಡಬೇಕು. ಯಾಕಂದರೆ ನಮಗೆಲ್ಲ ಗೊತ್ತಿದೆ ಯಾವುದೊಂದು ಪರಿಸ್ಥಿತಿ ಇರ್ತಾವೆಲ್ಲ ಟೈಮ್ ಪೇಪರ್ ಕೊಡ್ತಾ ಇರ್ತಾರೆ, ಇದೆಲ್ಲ ಆಗ್ತಾ ಇದೆ ಅನ್ನೋದನ್ನು ಅವನ್ನೆಲ್ಲ ಒಂದ್ಸಲ ಇಟ್ಕೊಂಡು ವಿಸಿಟ್ ಮಾಡಿದಾಗ ಸ್ವಲ್ಪ ಸೀರಿಯಸ್ ಆಗಿ ತಮ್ಮ ಭೇಟಿ ಅಲ್ಲೊಂದಷ್ಟು ಕೆಲಸ ಕಾರ್ಯಗಳನ್ನ ಸರಿಯಾಗಿ ನಡೆಸಬೇಕು. ಆ ರೀತಿಯಾದಂಥ ಒಂದು ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕಾಗಿದೆ. ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರೋದು ತುಂಬಾ ಪ್ರಮುಖವಾದಂಥ ಒಂದು ಇಲಾಖೆ ಅಂತ ನಾನು ಭಾವಿಸ್ತೇನೆ. ಸೊ ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ. ಏನು ಈ ಅರ್ಜಿ ಮಾತ್ರ ಅಲ್ಲಿ ಯಾವ ಉದ್ದೇಶ ಏನಂತ ನಮ್ಗೆ ಗೊತ್ತಿಲ್ಲ. ಮಾಡೋಕ್ಕಾಗಲ್ಲ ಅಂತ ಹೇಳಿ ಅದು ಮಾಡೋಕ್ಕಾಗಿಲ್ಲ. ಸರ್ವರ್ದು ಏನೋ ಸಮಸ್ಯೆ ಇದೆ, ಅದು ಮೆಂಬರ್ ಆಗ್ಬಿಟ್ಟು ಜಿಲ್ಲಾ ಪಂಚಾಯತ್ ಈ ದಿನ ಹಾಸನ ಲೋಕಾಯುಕ್ತ ಕಚೇರಿ ವತಿಯಿಂದ ಅರಸೀಕೆರೆ ತಾಲೂಕಿನ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಹಾಗೂ ಹಾಗೆಯೇ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನು ಸಹ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಭೆಯಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು. ಹಾಗೂ ಹಲವು ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳ ಬಗ್ಗೆ ಅರ್ಜಿಗಳನ್ನ ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಖಾತೆ ಆಗುವಂಥ ವಿಚಾರ, ರಸ್ತೆ ನಿರ್ಮಾಣವಾಗುವಂಥ ವಿಚಾರ ಮತ್ತು ಕೆರೆ ಒತ್ತುವರಿ ವಿಚಾರಗಳು ಸಹ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಬಂದಿದೆ. ಹಾಗೆಯೇ ಪಹಣಿ ಬದಲಾವಣೆಗಳಾಗಿರುವಂಥದ್ರ ಬಗ್ಗೆ ಏನು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದೆ ಆ ರೀತಿಯಾದಂತಹ ಅರ್ಜಿಗಳು ನಮಗೆ ಬಂದಿದ್ದಾವೆ. ಇದನ್ನು ನಾವು ಪ್ರತಿ ಒಂದು ಮಂತು ಒಂದೊಂದು ತಾಲೂಕಲ್ಲಿ ಈ ಒಂದು ಸಭೆಯನ್ನು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಆದೇಶದ ಮೇರೆಗೆ ನಾವು ಮಾಡ್ತಾ ಇರ್ತೀವಿ. ಯಾವುದೇ ಸಾರ್ವಜನಿಕರು ತಮ್ಮ ಕೆಲಸಗಳು ವಿಳಂಬ ಆಗ್ತಾ ಇದ್ದರೆ ಲೋಕಾಯುಕ್ತ ಸಂಸ್ಥೆಗೆ ದೂರನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಹ ಯಾವುದೇ ವಿಳಂಬ ಇಲ್ಲದಿರ ಸಾರ್ವಜನಿಕರಿಗೆ ರೀಸನ್ ಇಲ್ಲದೇ ಯಾವುದೇ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡಬಾರ್ದು ಅಂತೇಳಿ ಅವರಿಗೆ ತಿಳುವಳಿಕೆಯನ್ನು ಸಹ ನೀಡಲಾಗಿದೆ. ಈ ಒಂದು ದಿನದ ಸಭೆಯಲ್ಲಿ ತಹಶೀಲ್ದಾರು ಮತ್ತು ತಾಲೂಕು ಪಂಚಾಯತ್ ನಿರ್ವಹಣಾಧಿಕಾರಿಗಳು, ಆರೋಗ್ಯಾಧಿಕಾರಿಗಳು ಹಾಗೆ ಇನ್ನಿತರ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲ ರೀತಿಯ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ತಾವು ಸಹ ಪತ್ರಕರ್ತರು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.